ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಮಂಗಳವಾರ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ Q&A ಮಾಡಿದ್ದೆ ಅಲ್ವಾ, ಅದಕ್ಕೆ ಈ ವಿಡಿಯೋದಲ್ಲಿ ಆನ್ಸರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಮಾಡಿ ಇಟ್ಕೊಂಡಿದ್ದೆ, ಅದನ್ನೆಲ್ಲ ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ನೈಟ್ ಡಿನ್ನರ್ಗೋಸ್ಕರ ಚಪಾತಿ, ಅದಕ್ಕೆ ಕಾಂಬಿನೇಷನ್ ಆಗಿ ಕಡಾಯಿ ಪನ್ನೀರ್ನ ಮಾಡ್ತಾ ಇದ್ದೀನಿ. ಆ ರೆಸಿಪಿನ ಶೇರ್ ಮಾಡ್ತಾ ಇದಕ್ಕೆ ಆನ್ಸರ್ ಮಾಡ್ತೀನಿ, ಅಂದರೆ ಕ್ವಶನ್ಸ್ಗಳಿಗೆಲ್ಲ ಆನ್ಸರ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಮೊದಲಿಗೆ ಯೂಟ್ಯೂಬ್ಗೆ ಸಂಬಂಧಪಟ್ಟಿರುವಂಥ ಕ್ವಶನ್ಸ್ಗಳಿಗೆಲ್ಲ ಆನ್ಸರ್ ಮಾಡ್ತೀನಿ. ಹಾಗೆಯೇ ಇನ್ಸ್ಟಾಗ್ರಾಮ್ಗೂ ಕೂಡ ಸಂಬಂಧಪಟ್ಟಿರುತ್ತೆ ಕೆಲವೊಂದು ಕ್ವಶನ್ಸ್ಗಳು. ಪೂಜಗ ಅಂದರೆ ಏನು ಅಂತ ಕೇಳಿದ್ರಿ. ಪೂಜಗ ಅಂದರೆ ನನ್ನ ಹೆಸರು ಮತ್ತು ನನ್ನ ಹಸ್ಬೆಂಡ್ ಹೆಸರು ಎರಡೂ ಮರ್ಜ್ ಮಾಡಿ ಪೂಜಕ ಅಂತ ಮೊದಲು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ 2 years ಬ್ಯಾಕ್ ಪೂಜಕ ಫುಡ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ನ ಸ್ಟಾರ್ಟ್ ಮಾಡಿದ್ದು. ನೆಕ್ಸ್ಟ್ ಕ್ವೆಶನ್, ಯೂಟ್ಯೂಬ್ಗೆ ವೀಡಿಯೋಸ್ನ ಹೇಗೆ ಅಪ್ಲೋಡ್ ಮಾಡೋದು ಅಂತ ಕೇಳಿದ್ರಿ. ಇದ್ರ ಬಗ್ಗೆ ಯೂಟ್ಯೂಬ್ನಲ್ಲಿ ತುಂಬ ವೀಡಿಯೋಸ್ಗಳಿದೆ. ತುಂಬ ಸಿಂಪಲ್ ಮೆಥಡ್ನಲ್ಲಿ ಅಪ್ಲೋಡ್ ಮಾಡೋದೆಲ್ಲ ಹೇಳ್ಕೊಟ್ಟಿದ್ದಾರೆ. ಅಂದರೆ ಮೊಬೈಲಿಂದ ಅಪ್ಲೋಡ್ ಮಾಡೋದು, ಹಾಗೆಯೇ ಲ್ಯಾಪ್ಟಾಪಿಂದ ಅಪ್ಲೋಡ್ ಮಾಡೋದೆಲ್ಲ ತಿಳಿಸಿದ್ದಾರೆ. ಒಂದು ಸಾರಿ ಚೆಕ್ ಮಾಡಿ. ಇನ್ ಕೇಸ್ ಅದೆಲ್ಲ ಅರ್ಥ ಆಗಿಲ್ಲ ಅಂತಂದರೆ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ DM ಮಾಡಿರಿ, ಇಲ್ಲಾಂದರೆ ಯೂಟ್ಯೂಬ್ ವೀಡಿಯೋಸಲ್ಲಿ ಕಮೆಂಟ್ ಹಾಕಿ. ತುಂಬ ಜಾಸ್ತಿ ಕಮೆಂಟ್ ಬಂತು ಅಂತ ಅಂದರೆ ಅದ್ರ ಬಗ್ಗೆನೂ ಕೂಡ ವಿಡಿಯೋನ ಮಾಡ್ತೀನಿ. ಹಾಗೆಯೇ ನೆಕ್ಸ್ಟ್ ಕ್ವೆಶನ್, ಶಾರ್ಟ್ ವಿಡಿಯೋನ ಎಡಿಟ್ ಮಾಡೋದು ಹೇಗೆ ಅಂತ ಆಲ್ರೆಡಿ ಅದನ್ನು ಕೂಡ ಶೇರ್ ಮಾಡಿದ್ದೀನಿ. ಅದ್ರ ಲಿಂಕ್ ಏನಾದರೂ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹಾಗೆ ನೆಕ್ಸ್ಟ್ ಕ್ವೆಶನ್, ವಿಡಿಯೋನ ಹೇಗೆ ಎಡಿಟ್ ಮಾಡ್ತೀರಾ, ಹಾಗೆ ಯಾವುದರಲ್ಲಿ ಎಡಿಟ್ ಮಾಡ್ತೀರಾ ಅಂತ. ಇನ್ಸ್ಟಾಗ್ರಾಮ್ ರೀಲ್ಸ್ ಆಗಿರ್ಬೋದು, ಯೂಟ್ಯೂಬ್ ವ್ಲಾಗ್ಸ್ ಆಗಿರ್ಬೋದು, ಎಲ್ಲವನ್ನು ಕೂಡ ನಾನು InShotನಲ್ಲೇ ಎಡಿಟ್ ಮಾಡೋದು. ತುಂಬ ಸಿಂಪಲ್ಲಾಗಿ ಎಡಿಟ್ ಮಾಡ್ಕೋಬೋದು. ಅದ್ರದ್ದು ವಿಡಿಯೋನು ಕೂಡ ನಾನು ಆಲ್ರೆಡಿ ಹೇಗೆ ಎಡಿಟ್ ಮಾಡೋದು ಅಂತ ತೋರಿಸಿದ್ದೀನಿ. ಅದ್ರ ಲಿಂಕ್ನು ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಕೋಬೋದು. ಹಾಗೆ ಯೂಟ್ಯೂಬ್ ಥಂಬ್ನೇಲ್ ಬಗ್ಗೆ, ಅದ್ರ ಬಗ್ಗೆನೂ ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಒಂದು ಸಾರಿ ಲಾಸ್ಟಲ್ಲಿರುವಂಥ ವೀಡಿಯೋಸ್ಗಳನ್ನೆಲ್ಲ ಚೆಕ್ ಮಾಡಿ, ಅಂದರೆ ಹಳೆ ವೀಡಿಯೋಸ್ನೆಲ್ಲ ಚೆಕ್ ಮಾಡಿದ್ರೆ ನಿಮಗೆ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ನೆಕ್ಸ್ಟ್ ಕ್ವೆಶನ್, ಬೇರೆ ಕುಕ್ಕಿಂಗ್ ಚಾನಲ್ನ ಸ್ಟಾರ್ಟ್ ಮಾಡಿ ಅಂತ ಕೇಳಿದ್ರಿ. ಆಲ್ರೆಡಿ ಕುಕ್ಕಿಂಗ್ ಚಾನಲ್ ಇದೆ ನಂದು, ಪೂಜಕ ಫುಡ್ ಅಂತ. ಪೂಜಕ ಫುಡ್ ಅಂತ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ನಿಮಗೆ ಚಾನಲ್ ಬರುತ್ತೆ. ಹಾಗೆಯೇ ಕುಕ್ಕಿಂಗ್ ಯಾರಿಂದ ಕಲ್ತಿದ್ದು, ನಿಮ್ಮ ಕುಕ್ಕಿಂಗ್ ಸ್ಟೈಲ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರಿ. ಎಲ್ಲರಿಗೂ ಫಸ್ಟ್ ಅಡುಗೆ ಮಾಡೋದು ಹೇಳ್ಕೊಡೋದೇ ಅಮ್ಮ. ಫಸ್ಟ್ ಅಮ್ಮನಿಂದನೇ ಕಲ್ತಿದ್ದು. ಅದಾದಮೇಲೆ ಮದುವೆ ಆಗಿ ಬಂದಮೇಲೆ ಅತ್ತೆಯಿಂದ, ಅದಾದಮೇಲೆ ಎಲ್ಲರಿಗೂ ಗೊತ್ತಿರೋದೆ ಯೂಟ್ಯೂಬ್ನಿಂದ ನೋಡಿ ಕಲ್ತಿರೋದು. ನೆಕ್ಸ್ಟ್ ಕ್ವೆಶನ್, ಯೂಟ್ಯೂಬ್ ಪೇಮೆಂಟ್ ಬಗ್ಗೆ. ಆಲ್ರೆಡಿ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ. ಅಂದರೆ ಫಸ್ಟ್ ಪೇಮೆಂಟ್ ಬಂದಿತ್ತಲ್ವ, ಅದರಲ್ಲಿ ಎಲ್ಲರಿಗೂ ಒಂದೇ ರೀತಿ ಪೇಮೆಂಟ್ ಬರೋದಿಲ್ಲ. ಒಂದು ತಿಂಗಳು ಜಾಸ್ತಿ ಬಂದರೆ ಇನ್ನೊಂದು ತಿಂಗಳು ಕಡಿಮೆ ಬರುತ್ತೆ, ಇನ್ನೊಂದು ತಿಂಗಳು ಕಡಿಮೆ ಬಂದರೆ ನೆಕ್ಸ್ಟ್ ತಿಂಗಳು ಜಾಸ್ತಿ ಬರುತ್ತೆ. ನಾವು ಹೆಂಗೆ ವೀಡಿಯೋಸ್ನ ಹಾಕಿರ್ತೀವಿ, ಆ ವೀಡಿಯೋಸಲ್ಲಿ ಹೆಂಗೆ ವ್ಯೂಸ್ ಬಂದಿದೆ, ಅದ್ರ ಜೊತೆ ಆ್ಯಡ್ಸ್ಗಳು ಎಷ್ಟು ಪ್ಲೇ ಆಗಿದೆ ಅನ್ನೋದ್ರ ಮೇಲೆ ಯೂಟ್ಯೂಬ್ ಪೇಮೆಂಟ್ ನಿಂತಿರುತ್ತೆ. ಪ್ರತಿ ತಿಂಗಳು ಇಷ್ಟೇ ಪೇಮೆಂಟ್ ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಹಾಗೆ ನೆಕ್ಸ್ಟ್ ಕ್ವೆಶನ್, ಯೂಟ್ಯೂಬ್ನಿಂದ ಅರ್ನ್ ಮಾಡಬೇಕು ಅಂದರೆ ಲಾಂಗ್ ವೀಡಿಯೋಸೇ ಹಾಕಬೇಕಾ, ಶಾರ್ಟಲ್ಲಿ ಕೂಡ ಅರ್ನ್ ಮಾಡ್ಬೋದಾ ಅಂತ ಕೇಳಿದ್ರಿ. ಶಾರ್ಟ್ ವೀಡಿಯೋಸು ಹಾಕಿ ಕೂಡ ಅರ್ನ್ ಮಾಡ್ಬೋದು, ಅಂದರೆ ಅದರಲ್ಲಿ ಪೇಮೆಂಟ್ ಕಡಿಮೆ ಬರುತ್ತೆ. ಅದೇ ನೀವು ಲಾಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ಅದರಲ್ಲಿ ಆ್ಯಡ್ಸ್ ಎಲ್ಲ ಬರುತ್ತಲ್ವ, ಸೊ ಹಾಗಾಗಿ ಲಾಂಗ್ ವೀಡಿಯೋಸ್ಗೆ ಜಾಸ್ತಿ ಪೇಮೆಂಟ್ ಬರುತ್ತೆ. ನೀವು ಯೂಟ್ಯೂಬ್ನಿಂದ ಅರ್ನ್ ಮಾಡಬೇಕು ಅಂತ ಇದ್ದರೆ ಲಾಂಗ್ ವೀಡಿಯೋಸ್ನ ಜಾಸ್ತಿ ಹಾಕಿ, ಶಾರ್ಟ್ಸ್ಗಿಂತ ಪೇಮೆಂಟ್ ಲಾಂಗ್ ವೀಡಿಯೋಸ್ಗೆ ಬರೋದು. ಶಾರ್ಟ್ಸ್ ವೀಡಿಯೋಸ್ನ ಹಾಕೋದ್ರಿಂದ ಸಬ್ಸ್ಕ್ರೈಬರ್ಸ್ ಗೈನ್ ಆಗ್ತಾರೆ, ಪೇಮೆಂಟ್ ಕಡಿಮೆ. ಲಾಂಗ್ ವೀಡಿಯೋಸ್ನ ಹಾಕಿ, ಶಾರ್ಟ್ ವೀಡಿಯೋಸ್ ಎರಡನ್ನೂ ಕೂಡ ಹಾಕಿ, ಯೂಟ್ಯೂಬ್ ಚಾನಲ್ ಕೂಡ ಗ್ರೋ ಆಗುತ್ತೆ. ಅದ್ರ ಜೊತೆ ಮಾನಿಟೈಸೇಷನ್ ಕೂಡ ಆನ್ ಆಗಿ ಪೇಮೆಂಟ್ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದ್ರ ಬಗ್ಗೆ ಡೀಟೇಲಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವೆಶನ್, ನೀವು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀರಾ, ಅಷ್ಟೇ ಚೆನ್ನಾಗಿ ಕಿಚನ್ ಕ್ಲೀನಾಗೂ ಕೂಡ ಇಟ್ಕೊಂಡಿರ್ತೀರಾ. ಅಂದರೆ ಅಡುಗೆ ಮಾಡ್ತಾನೆ ಕಿಚನ್ ಕ್ಲೀನಾಗಿ ಇಟ್ಕೊಂಡಿರ್ತೀರಲ್ಲ, ಹೆಂಗೆ ಅಂತ. ಅವಾಗಲೇ ಕ್ಲೀನ್ ಮಾಡ್ಕೋತಾ ಇರ್ತೀನಿ ಅಡುಗೆ ಮನೇನ. ಇವಾಗ ನೋಡ್ತಿದ್ದೀರಲ್ವ, ಸಿಪ್ಪೆನೆಲ್ಲ ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿರ್ತೀನಿ. ಹಾಗೆಯೇ ಅವಾಗಲೇ ಎಲ್ಲವನ್ನು ಕೂಡ ನೀಟಾಗಿ ಇಟ್ಕೊಂಡ್ಬಿಟ್ರೆ, ಕ್ಲೀನ್ ಮಾಡಿಕೊಂಡು ಪಾತ್ರೆನೆಲ್ಲ ತೊಳೆದಿಟ್ಕೊಂಡ್ರೆ ಅಡುಗೆ ಮನೆ ತುಂಬಾ ನೀಟಾಗಿರುತ್ತೆ ಅಂತ. ಆದಷ್ಟು ಅಡುಗೆ ಮನೆ ಕೌಂಟರ್ ಟಾಪ್ ಮತ್ತು ಗ್ಯಾಸ್ ಸ್ಟವ್ನ ನೀಟಾಗಿ ಇಟ್ಕೊಂಡ್ರಿ ಅಂದರೆ ಅಡುಗೆ ಮನೆ ತುಂಬ ನೀಟಾಗಿ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಆದಷ್ಟು ಕೌಂಟರ್ ಟಾಪ್ನ ನೀಟಾಗಿ ಇಟ್ಕೊಳ್ಳಿ, ಆವಾಗ ಅಡುಗೆ ಮನೆಯೂ ಕೂಡ ತುಂಬಾ ನೀಟಾಗಿರುತ್ತೆ. ನೆಕ್ಸ್ಟ್ ಇನ್ಸ್ಟಾಗ್ರಾಮ್ ಪೇಮೆಂಟ್ ಬಗ್ಗೆ ತುಂಬ ಜನ ಕೇಳಿದಂತಹ ಕ್ವೆಶನ್ ಇದು.
ಇನ್ಸ್ಟಾಗ್ರಾಮಿಂದ ಪೇಮೆಂಟ್ ಅಂತ ಏನೂ ಬರೋದಿಲ್ಲ. ನಾವೇನಾದ್ರೂ ಯಾವುದಾದ್ರೂ ಬ್ರ್ಯಾಂಡ್ಗೆ ಕೊಲಾಬ್ರೇಷನ್ ಅಥವಾ ಪ್ರಮೋಷನ್ ಏನಾದರೂ ಮಾಡಿದರೆ ಅದರಿಂದ ಪೇಮೆಂಟ್ ಬರುತ್ತೆ. ಅದು ಕೂಡ ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಬ್ಬರು ಜಾಸ್ತಿ ಒಬ್ಬರು ಕಡಿಮೆ, ಕೆಲವ್ರದಂತೂ ಬಾಟರ್ ಕೊಲಾಬ್ರೇಷನ್ ಇರುತ್ತೆ. ಅಂದರೆ ಅವರು ಪೇಮೆಂಟ್ ಅಂತ ಏನೂ ಕೊಟ್ಟಿರೋದಿಲ್ಲ, ಪ್ರಾಡಕ್ಟ್ ಮಾತ್ರ ಕಳಿಸ್ಕೊಟ್ಟಿರ್ತಾರೆ, ಅದ್ರ ಬಗ್ಗೆ ಪ್ರಮೋಟ್ ಮಾಡಿರೋದಿರುತ್ತೆ ಅಷ್ಟೇ. ಅಂದರೆ ಕೆಲವೊಂದು ಸ್ಟಾರ್ಟಪ್ಸ್ ಇರುತ್ತೆ ಮತ್ತು ಸ್ಮಾಲ್ ಬಿಸ್ನೆಸ್ ಇರುತ್ತಲ್ವ, ಆ ಥರದನ್ನೆಲ್ಲ ಬಾಟರ್ ಕೊಲಾಬ್ರೇಷನ್ ಅಂದರೆ ಪೇಮೆಂಟ್ ಇಸ್ಕೊಳ್ದೇ ಪ್ರಮೋಟ್ ಮಾಡಿರ್ತೀವಿ. ಅದಕ್ಕೆ ಯಾವುದೇ ಥರ ಪೇಮೆಂಟ್ ಅಂತ ಏನೂ ಬಂದಿರೋದಿಲ್ಲ. ಇದು ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಬಗ್ಗೆ ಕೇಳಿದಂಥ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಕ್ವಶನ್ಗಳಿಗೂ ಕೂಡ ಆನ್ಸರ್ ಮಾಡಿದ್ದೀನಿ. ಒಂದೊಂದು ಮಿಸ್ ಆಗಿದ್ರೆ ಸಾರಿ. ನೆಕ್ಸ್ಟ್ ನನ್ನ ಪರ್ಸ್ನಲ್ ಕ್ವಶನ್ಸ್ ಬಗ್ಗೆ ಆನ್ಸರ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಕ್ವಶನ್, ನಿಮ್ಮ ಹೆಸರೇನು ಅಂತ. ನನ್ನ ಹೆಸರು ಪೂಜಾ ಅಂತ. ಆಲ್ರೆಡಿ ಪೂಜಕ ಅನ್ನೋದ್ರ ಬಗ್ಗೆನೂ ಕೂಡ ಶೇರ್ ಮಾಡಿದ್ದೀನಿ. ಆ ಕ್ವಶನಲ್ಲೇ ಕೇಳಿದ್ರಿ ಪೂಜಕ ಅಂದರೆ ಏನು ಅಂತ. ಹಾಗೆ ನೆಕ್ಸ್ಟ್ ಕ್ವಶನ್, ನಿಮ್ಮ ಹೇರ್ ಕೇರ್ ಟಿಪ್ಸ್. ಅದ್ರ ಬಗ್ಗೆನೂ ಆಲ್ರೆಡಿ ನಾನು ಡೀಟೇಲಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ, ನನ್ನ ಹೇರ್ ಕೇರ್ ರೊಟೀನ್ ಬಗ್ಗೆ. ಅದರ ಲಿಂಕ್ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಹೋಮ್ ಟೂರ್ ಯಾವಾಗ ಅಂತ. ಹೋಮ್ ಟೂರ್ ಬಗ್ಗೆ ತುಂಬ ಜನ ಕೂಡ ಕೇಳಿದ್ರಿ. ಅಂದರೆ ಇದು ನಾರ್ಮಲ್ ಡಬಲ್ ಬೆಡ್ರೂಮ್ ಮನೆ, ತುಂಬ ಸ್ಪೆಷಲ್ ಅಂತ ಏನೂ ಇಲ್ಲ. ನಾರ್ಮಲಾಗಿ ಎಲ್ಲರ ಮನೆ ಇರುತ್ತಲ್ವ ಅದೇ ಥರನೇ ಇರೋದು. ಅದಕ್ಕೋಸ್ಕರ ಹೋಮ್ ಟೂರ್ ಮಾಡಿರಲಿಲ್ಲ ಅಷ್ಟೇ. ನೆಕ್ಸ್ಟ್ ಇದೇ ಥರ ಕ್ವೆಶನ್ಸ್ ಬಂದರೆ ಹೋಮ್ ಟೂರ್ ಕೂಡ ಮಾಡ್ತೀನಿ. ನೆಕ್ಸ್ಟ್ ಕ್ವೆಶನ್, ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಂತ. ನಮ್ಮದು ಅರೇಂಜ್ ಮ್ಯಾರೇಜ್. ಇನ್ನು ಸ್ಕಿನ್ ಕೇರ್ ಬಗ್ಗೆ ಕೂಡ ಕೇಳಿದ್ರಿ. ನಾನು ಸ್ಕಿನ್ ಕೇರ್ ಬಗ್ಗೆ ಏನೂ ಹೇಳಲ್ಲ, ಯಾಕೆ ಅಂದರೆ ರಿಸಲ್ಟ್ ಏನೇ ಇದ್ರೂ ನಿಮಗೆ ಗೊತ್ತಾಗೋದಿಲ್ಲ ಅಲ್ವಾ, ಅದಕ್ಕೋಸ್ಕರ. ಇನ್ನು ನೆಕ್ಸ್ಟ್ ಕ್ವೆಶನ್, ನಿಮ್ಮ ಏಜ್ ಎಷ್ಟು ಅಂತ. ಹೆಣ್ಮಕ್ಳು ವಯಸ್ಸನ್ನ ಕೇಳಬಾರ್ದು, ಗಂಡು ಮಕ್ಕಳು ಸಂಬಳನ ಕೇಳಬಾರ್ದು. ಆದರೂ ನೀವು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಗೊತ್ತಾಗುತ್ತೆ. ಅಂದರೆ ಕೆಲವೊಂದಷ್ಟು ಲೆಕ್ಕಾಚಾರ ಹಾಕ್ಕೊಂಡ್ರೆ ನನ್ನ ಏಜ್ ಎಷ್ಟು ಅಂತ ಗೊತ್ತಾಗುತ್ತೆ. ಇದೊಂದು ಮಾತ್ರ ಸಸ್ಪೆನ್ಸಾಗಿ ಇಟ್ಟಿರ್ತೀನಿ ನಾನು. ಹಾಗೆ ತುಂಬ ಜನ ಕೇಳಿದ ಕ್ವಶನ್ ಇದು, ನಿಮ್ಮ ಹಸ್ಬೆಂಡ್ ಏನು ಕೆಲಸ ಮಾಡ್ತಾರೆ, ಅಂದರೆ ಅವ್ರು ಏನು ಜಾಬ್ ಮಾಡ್ತಾರೆ ಅಂತ. ಅವರು ಟ್ರೇಡರ್. ಇನ್ನು ನೆಕ್ಸ್ಟ್ ಕ್ವೆಶನ್ ಏನು ಅಂದರೆ ವೆಯ್ಟ್ ಗೇನ್ ಬಗ್ಗೆ ಟಿಪ್ಸ್ ಕೊಡಿ, ಹಾಗೆ ವೆಯ್ಟ್ ಲಾಸ್ ಬಗ್ಗೆನೂ ಕೂಡ ಟಿಪ್ಸ್ ಕೊಡಿ ಅಂತ. ಇದ್ರ ಬಗ್ಗೆ ನಾನು ಏನೂ ಹೇಳಲ್ಲ, ಯಾಕೆಂದರೆ ನಾವೇನೋ ಹೇಳೋದು ನೀವೇನೋ ಮಾಡೋದು. ಅದಕ್ಕೆ ಅಂತ ಕೆಲವು ಎಕ್ಸ್ಪರ್ಟ್ಸ್ಗಳಿರ್ತಾರೆ, ಅಂದರೆ ಚೆನ್ನಾಗಿ ಓದ್ಕೊಂಡು ಅದ್ರ ಬಗ್ಗೆನೇ ತಿಳ್ಕೊಂಡಿರುವಂಥವ್ರು ಇರ್ತಾರೆ, ಅಂದರೆ ಕೋರ್ಸ್ ಎಲ್ಲ ಮಾಡ್ಕೊಂಡಿರ್ತಾರೆ ನೋಡಿ. ಅಂಥವ್ರನ್ನ ಕೇಳಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಅಂದರೆ ಪ್ರಾಪರಾಗಿ ಅವರು ಅಡ್ವೈಸ್ ಕೊಡ್ತಾರೆ. ಸುಮ್ಮನೆ ನಾವೇನೋ ಹೇಳೋದು ನೀವೇನೋ ಮಾಡೋದು ಅದೆಲ್ಲ ಬೇಡ. ನೀವು ಪ್ರಾಪರಾಗಿ ಎಕ್ಸ್ಪರ್ಟ್ಸ್ ಮತ್ತು ಪ್ರೊಫೆಷ್ನಲ್ಸ್ ಇರ್ತಾರಲ್ವ, ಅವ್ರನ್ನ ಕನ್ಸಲ್ಟ್ ಮಾಡಿದ್ರೆ ತುಂಬಾ ಒಳ್ಳೆಯದು. ನೆಕ್ಸ್ಟ್ ಕ್ವೆಶನ್, ಹಸ್ಬೆಂಡ್ ಎಜುಕೇಷನ್ ಬಗ್ಗೆ ಕೇಳಿದ್ರಿ. ಅವರು MBA ಮಾಡಿದ್ದಾರೆ. ಹಾಗೆ ನಿಮ್ಮ ಎಜುಕೇಷನ್ ಏನು ಅಂತ ಕೂಡ ಕೇಳಿದ್ರಿ. ನನ್ನ ಎಜುಕೇಷನ್ BCom. ಆಲ್ರೆಡಿ ತುಂಬ ಕಮೆಂಟ್ಗಳಿಗೆ ಆನ್ಸರ್ ಮಾಡಿರ್ತೀನಿ. ಇನ್ನು ನೆಕ್ಸ್ಟ್ ಕ್ವೆಶನ್ ಬಂದು ನನ್ನ ಮದುವೆ ಬಗ್ಗೆ ಕೇಳಿದ್ರಿ. ಅಂದರೆ ಮದುವೆ ಯಾವಾಗಾಯಿತು, ಎಷ್ಟು ವರ್ಷಕ್ಕಾಯಿತು, ಮದುವೆ ಆಗಿ ಎಷ್ಟು ವರ್ಷ ಆಯಿತು ಅಂತ ಕೂಡ. ನಾನು ಮದುವೆ ಆಗಿದ್ದು ನನ್ನ ಡಿಗ್ರಿ ಮುಗಿಸಿದ 1 ಇಯರ್ಗೆ ನನ್ನ ಎಂಗೇಜ್ಮೆಂಟ್ ಆಯಿತು. ಎಕ್ಸಾಕ್ಟ್ 1 ಇಯರ್ಗೆ ನನ್ನ ಎಂಗೇಜ್ಮೆಂಟ್ ಆಯಿತು. ಅದಾಗಿ 6 ಮಂತ್ಸ್ಗೆ ನನ್ನ ಮದುವೆ ಆಯಿತು. ಹಾಗೆಯೇ ಮದುವೆ ಆಗಿ ಎಷ್ಟು ವರ್ಷ ಆಯಿತು ಅಂತ ಕೂಡ ಕೇಳಿದ್ರಿ. ನನ್ನ ಮದುವೆ ಆಗಿ 5 ಇಯರ್ಸ್ ಕಂಪ್ಲೀಟ್ ಆಗಿದೆ. ಇದನ್ನೆಲ್ಲ ಲೆಕ್ಕಾಚಾರ ಹಾಕ್ಕೊಂಡ್ರೆ ನನ್ನ ಏಜ್ ಎಷ್ಟು ಅಂತ ನಿಮಗೆ ಗೊತ್ತಾಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವೆಶನ್ ಬಂದು ತುಂಬ ಜನ ಕೇಳಿದ್ದು ಇನ್ಸ್ಟಾಗ್ರಾಮ್ನಲ್ಲಿ ಆಗಿರ್ಬೋದು, ಯೂಟ್ಯೂಬ್ನಲ್ಲಿ ಆಗಿರ್ಬೋದು. ನಾನು ಪೋಸ್ಟ್ ಮಾಡೋ ಪ್ರತಿ ವೀಡಿಯೋಸ್ಗೂ ಪ್ರತಿ ವ್ಲಾಗ್ಸ್ಗೂ ಒಂದು ಕ್ವೆಶನ್ ಅಂತೂ ಇದ್ದೇ ಇರುತ್ತೆ. ಅದೇ ಫೇಸ್ ಯಾಕೆ ತೋರಿಸಲ್ಲ, ಫೇಸ್ ರಿವೀಲ್ ಮಾಡಿ ಅಂತ. ನನಗೆ ಅಷ್ಟೊಂದು ಕಂಫರ್ಟಬಲ್ ಇಲ್ಲ ಕ್ಯಾಮ್ರಾ ಮುಂದೆ ಬರೋದಕ್ಕೆ. ಹಾಗೆಯೇ ನಾನು ವ್ಲಾಗಿಂಗ್ ಚಾನಲ್ ಸ್ಟಾರ್ಟ್ ಮಾಡಿದ್ದೇನೆ, ಫೇಸ್ ರಿವೀಲ್ ಮಾಡ್ದೇ ವ್ಲಾಗ್ ಮಾಡಬೇಕು, ಅದ್ರ ಜೊತೆ ಬರೀ ಹೋಮ್ ವ್ಲಾಗಿಂಗ್ನೇ ಮಾಡಬೇಕು ಅನ್ನೋ ಕಾನ್ಸೆಪ್ಟನ್ನ ಇಟ್ಕೊಂಡು ನಾನು ಈ ವ್ಲಾಗಿಂಗ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು. ಹಾಗೆ ನೆಕ್ಸ್ಟ್ ಕ್ವೆಶನ್ ತುಂಬ ಜನ ಕೇಳಿದ್ದು ಮಗು ಬಗ್ಗೆ. ನಮ್ಮದು ಕೆಲವೊಂದಷ್ಟು ಗೋಲ್ಸ್ಗಳಿದೆ, ಅದನ್ನೆಲ್ಲ ನಾವು ಕಂಪ್ಲೀಟ್ ಮಾಡಾದ್ಮೇಲೆ ಮಗುನ ಪ್ಲ್ಯಾನಿಂಗ್ ಮಾಡ್ಕೋತೀವಿ. ಇನ್ನು ನೆಕ್ಸ್ಟ್ ಕ್ವೆಶನ್, ನಿಮ್ಮ ಅತ್ತೆಗೂ ನಿಮ್ಮ ಅಮ್ಮಂಗೂ ಏನು ಡಿಫ್ರೆನ್ಸ್ ಅಂತ. ಅಂಥ ಡಿಫ್ರೆನ್ಸ್ ಅಂತ ಏನೂ ಹೇಳೋದಕ್ಕಾಗೋದಿಲ್ಲ. ಸೇಮ್ ನಮ್ಮಮ್ಮ ಹೆಂಗೆ ನೋಡ್ಕೋತಿದ್ರು ನಮ್ಮ ಅತ್ತೆನೂ ಕೂಡ ಹಾಗೆ ನೋಡ್ಕೋತಾರೆ. ಅಂಥ ಡಿಫ್ರೆನ್ಸ್ ಅಂತ ಏನೂ ಹೇಳೋದಕ್ಕಾಗೋದಿಲ್ಲ. ಇನ್ನು ನೆಕ್ಸ್ಟ್ ಕ್ವೆಶನ್, ಮ್ಯಾರೇಜ್ ಆಗಿ ಎಷ್ಟು ವರ್ಷ ಆಯಿತು ಅಂತ ಕೇಳಿದ್ರಿ. ಅದನ್ನು ಆಲ್ರೆಡಿ ಆನ್ಸರ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ಕ್ವೆಶನ್ ಬಂದು ಬ್ಯಾಡ್ ಕಮೆಂಟ್ಸ್ ಹಾಗೆ ನೆಗೆಟಿವ್ ಕಮೆಂಟ್ಸ್ ಬಗ್ಗೆ ಹೇಳಿ ಅಂತ. ನಿಮ್ಮ ಚಾನಲ್ನಲ್ಲಿ ಯಾವುದೇ ಥರ ಬ್ಯಾಡ್ ಕಮೆಂಟ್ಸ್ ಅಥವಾ ನೆಗೆಟಿವ್ ಕಮೆಂಟ್ಸ್ ಬರೋದಿಲ್ವಾ ಅಂತ. ಬ್ಯಾಡ್ ಕಮೆಂಟ್ಸ್ ಅಂತ ಯಾವುದು ಬಂದಿಲ್ಲ, ಇನ್ಸ್ಟಾಗ್ರಾಮ್ನಲ್ಲಾಗಿರ್ಬೋದು, ಯೂಟ್ಯೂಬ್ನಲ್ಲಾಗಿರ್ಬೋದು. ಆದರೆ ನೆಗೆಟಿವ್ ಕಮೆಂಟ್ಸ್ ಅಂತೂ ಇದ್ದೇ ಇರುತ್ತೆ. ಯಾವುದೇ ಚಾನಲ್ ಮಾಡಿ, ನೀವು ಬರೀ ಫುಡ್ ಚಾನಲ್ ಮಾಡ್ತೀರಾ, ಅದರಲ್ಲೂ ಇದ್ದೇ ಇರುತ್ತೆ. ನೀವು ಎಂಥ ಒಳ್ಳೆ ಕಂಟೆಂಟ್ ಕೊಟ್ಟು ಕೂಡ ವಿಡಿಯೋ ಹಾಕಿದ್ರೂ ಅದಕ್ಕೆ ನೆಗೆಟಿವ್ ಕಮೆಂಟ್ಸ್ ಇದ್ದೇ ಇರುತ್ತೆ. 99% ಪಾಸಿಟಿವ್ ಇದ್ದರೆ 1 ಕಮೆಂಟ್ ಆದ್ರೂ 1% ಆದ್ರೂ ನೆಗೆಟಿವ್ ಇದ್ದೇ ಇರುತ್ತೆ.
ಅಂದರೆ ಏನು ಮಾಡೋದಕ್ಕಾಗೋದಿಲ್ಲ, ಅದು ಅವರ ಪಾಯಿಂಟ್ ಆಫ್ ವ್ಯೂ ಆಗಿರುತ್ತೆ. ನಾವೇ ಒಂದು ಹೇಳಿದ್ರೆ ಅವರೇ ಇನ್ನೊಂದು ಅರ್ಥ ಮಾಡ್ಕೊಂಡಿರ್ತಾರೆ. ಕೆಲವೊಂದು ನಮಗೆ ಇಷ್ಟ ಆಗಿರೋದು ಬೇರೆಯವ್ರಿಗೆ ಇಷ್ಟ ಆಗಿರೋದಿಲ್ಲ, ನಮಗೆ ಸರಿ ಅನಿಸಿರೋದು ಬೇರೆಯವ್ರಿಗೆ ಸರಿ ಅನಿಸಿರೋದಿಲ್ಲ. ಅಂಥವ್ರು ಬಂದು ನೆಗೆಟಿವ್ ಕಮೆಂಟ್ಸ್ ಹಾಕಿರ್ತಾರೆ. ಅದು ಕೆಲವೊಂದು ಅಡ್ವೈಸ್ ಥರ ಇದ್ದರೆ, ಇನ್ನು ಕೆಲವೊಂದು ನೆಗೆಟಿವ್ ಕಮೆಂಟ್ಸ್ ಇದ್ದೇ ಇರುತ್ತೆ. ಕೆಲವೊಬ್ಬರಿಗೆ ಸಹಿಸ್ಕೊಳ್ಳೋದಕ್ಕಾಗಿರೋದಿಲ್ಲ ಅಂಥವ್ರು ಹಾಕಿರ್ತಾರೆ. ನನಗೆ ಸರಿ ಅನಿಸಿದ್ರೆ ಅದನ್ನೇ ಇಟ್ಕೊಂಡಿರ್ತೀನಿ, ಸರಿ ಅನಿಸಿಲ್ವಾ ಅಂದರೆ ಡಿಲೀಟ್ ಮಾಡಿ ಅವರನ್ನು ಹೈಡ್ ಮಾಡ್ತೀನಿ. ಸುಮ್ಮನೆ ಅವ್ರಿಗೂ ಯಾಕೆ ನಮ್ಮ ವ್ಲಾಗಿಂಗ್ ನೋಡಿ ಅವ್ರು ಕೂಡ ಮೈಂಡ್ ಅಪ್ಸೆಟ್ ಮಾಡ್ಕೊಳ್ಳೋದು, ಅವ್ರ ಮೂಡ್ ಕೂಡ ಹಾಳಾಗೋದು ಯಾಕೆ ಬೇಕಲ್ವಾ? ಅದಕ್ಕೋಸ್ಕರ ಅವರು ಆರಾಮಾಗಿರಲಿ, ನಾವು ಆರಾಮಾಗಿರೋಣ. ಅವರು ಬಂದು ಕಮೆಂಟ್ ಹಾಕೋದು ಬೇಡ, ನಾವು ಆ ಕಮೆಂಟ್ಗೆ ರಿಯಾಕ್ಟ್ ಮಾಡಿ ನಾವು ಕೂಡ ಬೇಜಾರಾಗೋದು ಬೇಡ. ಅದಕ್ಕೋಸ್ಕರ ಅಂಥವ್ರನ್ನೆಲ್ಲ ಹೈಡ್ ಮಾಡ್ತೀನಿ, ಇಲ್ಲಾಂದರೆ ಕಮೆಂಟ್ಸ್ನ ಡಿಲೀಟ್ ಮಾಡ್ತೀನಿ. ಕೆಲವೊಂದು ವರ್ಡ್ಸ್ಗಳು ಎಷ್ಟು ಬೇಜಾರಾಗೋ ಥರ ಇರುತ್ತೆ ಅಂತ ಅಂದರೆ, ಕೆಲವೊಂದು ಸರಿ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ, ಕಂಪ್ಲೀಟ್ ದಿನ ಹಾಗೇ ವೇಸ್ಟ್ ಮಾಡಿಬಿಟ್ಟಿರ್ತೀನಿ. ಅಷ್ಟು ಬೇಜಾರಾಗಿರೋ ಥರ ಕಮೆಂಟ್ ಕೂಡ ಹಾಕಿರ್ತಾರೆ. ಇಟ್ಸ್ ಓಕೆ, ಅದೆಲ್ಲ ಕಾಮನ್. ಬಟ್ ನಾನು ಅದನ್ನೆಲ್ಲ ಡಿಲೀಟ್ ಮಾಡಿ ಮುಂದೆ ಹೋಗ್ತಾ ಇರ್ತೀನಿ. ಇದರಲ್ಲಿ ನನ್ನ ಹಸ್ಬೆಂಡ್ ತುಂಬ ಅಂದರೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಬೇಜಾರಾಗಿ ಕೂತ್ಕೊಂಡಿದ್ರೆ ಬಂದು ಸಮಾಧಾನ ಮಾಡಿ, ಇದೆಲ್ಲ ಇದ್ದಿದ್ದೆ, ಈ ಥರ ಎಲ್ಲ ಕಮೆಂಟ್ಸ್ ಬರ್ತಾ ಇರುತ್ತೆ, ನಿನಗೆ ಬೇಕಾದರೆ ಇಟ್ಕೋ, ಇಲ್ಲಾಂದರೆ ಡಿಲೀಟ್ ಮಾಡ್ಕೋ, ಒಂದು ಕಮೆಂಟಿಂದ ನಿನ್ನ ದಿನ ಪೂರ್ತಿ ಹಾಳಾಗಬಾರ್ದು ಅಂತೆಲ್ಲ ಹೇಳ್ತಾ ಇರ್ತಾರೆ. ನಾನು ಕೆಲಸ ಮಾಡ್ತಾಯಿದ್ರೆ ನನ್ನ ಮಾರಲ್ ಸಪೋರ್ಟ್ ಆಗಿ ಅವ್ರು ಇದ್ದೇ ಇರ್ತಾರೆ. ನಾನು ಯಾವುದೇ ಕೆಲಸ ಮಾಡಿದ್ರೂ ಅವ್ರ ಸಪೋರ್ಟ್ ನನಗೆ ಯಾವಾಗಲೂ ಇದ್ದೇ ಇರುತ್ತೆ. ಇನ್ನು ನೆಕ್ಸ್ಟ್ ಕ್ವೆಶನ್ ಬಂದು, ಯೂಟ್ಯೂಬ್ ಸ್ಟಾರ್ಟ್ ಮಾಡೋರಿಗೆ ಏನಾದರೂ ಟಿಪ್ಸ್ ಇದ್ದರೆ ಹೇಳಿ ಅಂತ. ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ, ಇಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋರಿಗೆ ಗಿವ್ ಅಪ್ ಮಾಡಬೇಡಿ. ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಇವತ್ತೇ ಸ್ಟಾರ್ಟ್ ಮಾಡಿ. ಯೂಟ್ಯೂಬ್ ಮಾಡ್ಕೊಂಡಿದ್ದೀರಾ ಅಂದರೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀರಾ, ವೀಡಿಯೋಸ್ನೆಲ್ಲ ಹಾಕ್ತಿದ್ದೀರಾ, ವ್ಯೂಸ್ ಬರ್ತಾ ಇಲ್ಲ ಅಂತ ಕೈ ಕಟ್ಕೊಂಡು ಕೂತ್ಕೋಬೇಡಿ. ಒಂದು ಥರ ಇಲ್ಲ ಅಂದರೆ ಇನ್ನೊಂದು ಥರ ಟ್ರೈ ಮಾಡಿ. ನಿಮಗೆ ಒಂದು ವರ್ಕ್ ಆಗ್ತಾ ಇರೋದಿಲ್ಲ, ಇನ್ನೊಂದು ಥರ ಟ್ರೈ ಮಾಡಿ, ಆವಾಗ ವರ್ಕ್ ಆಗ್ಬೋದು. ಆದರೆ ಯಾವತ್ತೂ ಕೂಡ ಗಿವ್ ಅಪ್ ಮಾಡಬಾರ್ದು, ಟ್ರೈ ಮಾಡ್ತಾನೆ ಇರಬೇಕು. ಎಕ್ಸಾಂಪಲ್ ನಾನೇನೆ, ಇದು ನನ್ನ 3ನೇ ಚಾನಲ್. ಎಲ್ಲರಿಗೂ ಕೂಡ ಒಂದೇ ಸಾರಿ ಅಂದರೆ ಫಸ್ಟ್ ಡೇ ಸಕ್ಸಸ್ ಸಿಕ್ಬಿಡಲ್ಲ. ಹಾಕಿದ 4-5 ವಿಡಿಯೋ ಎಲ್ಲ ರೀಚ್ ಆಗಬೇಕು ಅಂತಂದರೆ ಆಗೋದಿಲ್ಲ. ಅದಕ್ಕೂ ಕೂಡ ಸ್ವಲ್ಪ ಟೈಮ್ ತಗೊಳುತ್ತೆ. ನೀವು ಸ್ವಲ್ಪ ಸಮಾಧಾನವಾಗಿದ್ದು ವಿಡಿಯೋಸ್ನೆಲ್ಲ ಹಾಕ್ಕೊಳ್ತಾ ಹೋಗಿ, ಡೈಲಿ ವಿಡಿಯೋಸ್ನ ಹಾಕೋದಕ್ಕೆ ಟ್ರೈ ಮಾಡಿ. ಏನಿಲ್ಲ ಅಂದ್ರೂ ವಾರಕ್ಕೆ 4-5 ವಿಡಿಯೋಸ್ನಾದ್ರೂ ಹಾಕೋದಕ್ಕೆ ಟ್ರೈ ಮಾಡಿ. ಶಾರ್ಟ್ಸ್ಗಳನ್ನೂ ಕೂಡ ಹಾಕ್ತಾ ಬನ್ನಿ, ನಿಮಗೂ ಕೂಡ ಒಳ್ಳೆಯದಾಗುತ್ತೆ. ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ, ಮಾಡಿರೋರಿದ್ದರೆ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ, ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಇದಾಗಿತ್ತು ಇವತ್ತಿನ Q&A ವ್ಲಾಗ್. ನಿಮ್ಮ ಎಲ್ಲ ಕ್ವೆಶನ್ಸ್ಗಳಿಗೂ ಕೂಡ ಆನ್ಸರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಮೋಸ್ಟ್ ರಿಪೀಟೆಡ್ ಕ್ವೆಶನ್ಸ್ ಎಲ್ಲ ಬಂದಿತ್ತು, ಅದೆಲ್ಲದಕ್ಕೂ ಕೂಡ ಆನ್ಸರ್ ಮಾಡಿದ್ದೀನಿ. ಇನ್ ಕೇಸ್ ಯಾವುದಾದ್ರೂ ಕ್ವೆಶನ್ ಮಿಸ್ ಆಗಿದ್ದರೆ ಅಥವಾ ಆನ್ಸರ್ ಮಾಡಿಲ್ಲ ಅಂದರೆ ಐ ಆಮ್ ವೆರಿ ಸಾರಿ. ಎಲ್ಲನೂ ಕೂಡ ಬರೆದಿಟ್ಕೊಂಡಿದ್ದೆ, ಕೆಲವೊಂದು ಮಿಸ್ ಆಗಿರಬಹುದು ಅಂತ ಕೂಡ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನೋಡಿದರೆ ನಂದು ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಥರ ಕೂಡ ಆಗಿರುತ್ತೆ. ಅಂದರೆ ನನ್ನ ಬಗ್ಗೆ, ನಮ್ಮ ಫ್ಯಾಮಿಲಿ ಬಗ್ಗೆ ಸ್ವಲ್ಪನಾದ್ರೂ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಅಂದರೆ ಗೊತ್ತಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಡಿನ್ನರ್ ಕೂಡ ಮುಗೀತು, ಚಪಾತಿ, ಅದಕ್ಕೆ ಕಾಂಬಿನೇಷನ್ ಆಗಿ ಕಡಾಯಿ ಪನ್ನೀರ್ ಕೂಡ ಮಾಡಿದ್ದೆ. ಈ ರೆಸಿಪಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಈ ರೆಸಿಪಿನ ಪೂಜಿಕಾ ಫುಡ್ ಇನ್ಸ್ಟಾಗ್ರಾಮ್ ಪೇಜ್ ಅಥವಾ ಪೂಜಿಕಾ ಫುಡ್ ಯೂಟ್ಯೂಬ್ ಚಾನಲ್ನಲ್ಲೂ ಕೂಡ ಹಾಕಿರ್ತೀನಿ, ಕಂಪ್ಲೀಟ್ ರೆಸಿಪಿನ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.